ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದೋಸಾ ರೆಸಿಪಿನ ನೋಡೋಣ. ದೋಸಾಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಹಾಕಿದ್ದೀನಿ, ನೋಡಿಕೊಳ್ಳಿ. ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ಆಮೇಲೆ ಅವಲಕ್ಕಿ ಅಥವಾ ಸಾಬುದಾನಿಯನ್ನು ಹಾಕಿ 4 to 5 ಅವರ್ಸ್ವರೆಗೂ ಇದನ್ನು ನೆನೆಯಲಿಡಿ. 4 to 5 ಅವರ್ಸ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಳ್ಳಿ. ಗ್ರೈಂಡ್ ಮಾಡಿಕೊಂಡಂಥ ಹಿಟ್ಟನ್ನು ಓವರ್ ನೈಟ್ ಹಾಗೆಯೇ ಇಡಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸಾಕ್ಕೆ ಬೇಕಾದಂಥ ಆಲೂಗಡ್ಡೆ ಪಲ್ಯವನ್ನು ಮಾಡಲು ನಾನು ಒಂದು 4 ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಅದನ್ನು ಬೇಯಿಸಲು ಇಡುತ್ತಿದ್ದೇನೆ. ಒಂದು 3 ವಿಸಿಲ್ ಆಗುವವರೆಗೂ ಅದನ್ನು ಬೇಯಿಸಿಕೊಂಡರೆ ಸಾಕು. ಇವಾಗ ಆಲೂಗಡ್ಡೆ ಬೇಯುವವರೆಗೂ ಅದಕ್ಕೆ ಬೇಕಾದಂಥ ಒಗ್ಗರಣೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲೇ ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಈರುಳ್ಳಿಯನ್ನು ಹೆಚ್ಚಿ ಇಲ್ಲಿ ನಾನು ಇಟ್ಟುಕೊಳ್ಳುತ್ತಿದ್ದೇನೆ. ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ನೀವು ಹಾಕಿಕೊಳ್ಳಿ. ಈರುಳ್ಳಿ ಹೆಚ್ಚಿಗೆ ಹಾಕಿದರೆ ಅದು ಟೇಸ್ಟಿಯಾಗಿರುತ್ತದೆ. ಇಲ್ಲಿ ನಾನು 2 ರಿಂದ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಹಸಿಮೆಣಸಿನಕಾಯಿಯನ್ನು ಕೂಡ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಖಾರ ಇದ್ದರೆ ಒಂದು 2-3 ಸಾಕು, ಇಲ್ಲ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇವಾಗ ಈರುಳ್ಳಿ ಮತ್ತು ಮೆಣಸಿನಕಾಯಿನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಮಗೆ ಖಾರ ಜಾಸ್ತಿ ಬೇಕು, ಅದಕ್ಕಾಗಿ ನಾವು ಇಲ್ಲಿ ಮೆಣಸಿನ್ಕಾಯಿಯನ್ನು ಜಾಸ್ತಿ ತೊಗೊಂಡಿದ್ದೀವಿ. ನೀವು ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿನ ತಗೊಳ್ಳಿ. ಇವೆಲ್ಲವನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಬೇಯುವವರೆಗೂ ಇದು ಈಸಿಯಾಗಿರುತ್ತದೆ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾಯುವವರೆಗೂ ವೇಟ್ ಮಾಡಿ. ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿ, ನಂತರ ಅದಕ್ಕೆ ಕರಿಬೇವನ್ನು ಹಾಕಿ, ಅದಾದ ನಂತರ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಹಾಕಿ, ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಎರಡೂ ಹಾಕಿ ಅದನ್ನು ಬೇಯಿಸಲು ಬಿಡಿ. ಒಂದು 3-4 ಸಲ ಕೈ ಆಡಿಸಿ ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಲಿಡ್ಡನ್ನು ಮುಚ್ಚಿ ಸ್ವಲ್ಪ ಬೇಯಲು ಬಿಡಿ. ಅದಕ್ಕೆ ನೀವು ಉದ್ದಿನ ಬೇಳೆಯನ್ನು ಕೂಡ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿರುತ್ತದೆ. ಅದು ಬಾಯಿಯಲ್ಲಿ ಸಿಗುತ್ತಲ್ಲ, ಅದರಿಂದ ಏನಾಗುತ್ತೆ, ಅದರ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಅದಾದ ನಂತರ ಒಂದು ಲಿಡ್ಡನ್ನು ಮುಚ್ಚಿ ನೀವು ಸ್ವಲ್ಪ ಹೊತ್ತು ಅದನ್ನು ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಬೇಯಿಸಲು ಬಿಡಿ. ಏಕೆಂದರೆ ಮುಚ್ಚುವುದರಿಂದ ಅದು ಒಳಗಡೆ ಏನಾಗುತ್ತೆ, ಚೆನ್ನಾಗಿ ಬೇಯುತ್ತದೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ನೀವೇನು ಮಾಡಿ, ಚೆನ್ನಾಗಿ ಬೇಯಿಸಿಕೊಳ್ಳಿ ಅದನ್ನು. ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿದರೆ ಸಾಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಮತ್ತೆ ಅದೆಲ್ಲ ಲಿಡ್ಡನ್ನು ಮುಚ್ಚಿ ಬೇಯಿಸಿಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಒಗ್ಗರಣೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ, ಪಲ್ಯ ನಮಗೆ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಿದ ನಂತರ ಅದು ಹೇಗೆ ಕಾಣ್ತದೆ ಅಂತ. ಒಗ್ಗರಣೆ ಬೇಯುವವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಬೇಯಿಸಿಕೊಳ್ಳಿ. ನಂತರ ಅದಕ್ಕೆ ಬೇಯಿಸಿಕೊಂಡಂಥ ಆಲೂಗಡ್ಡೆಯನ್ನು ನಾನು ಸಿಪ್ಪೆಯನ್ನು ತೆಗೆದು ಬೇಯಿಸಿದ್ದೆ. ಅದಕ್ಕಾಗಿ ಅದನ್ನು ನೋಡಿ, ನಾನು ಮ್ಯಾಶ್ ಮಾಡಿಕೊಂಡು ಅದನ್ನು ಮಾಡಿಕೊಂಡಂಥ ಒಗ್ಗರಣೆಯಲ್ಲಿ ಅದನ್ನು ಹಾಕ್ತಿದ್ದೇನೆ. ಹಾಕಿ ಅದನ್ನು ಚೆನ್ನಾಗಿ ಒಗ್ಗರಣೆಯೊಂದಿಗೆ ಮಿಕ್ಸ್ ಮಾಡಿಕೊಳ್ಳಿ. ಒಗ್ಗರಣೆ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಶ್ರಣ ಆಗುವವರೆಗೂ ಅದನ್ನು ಚೆನ್ನಾಗಿ ಕೈ ಆಡಿಸಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಮಾಡಿ, ಇದು ಚೆನ್ನಾಗಿರುತ್ತೆ, ಬೇಗನೆ ಹೊತ್ತೋದಿಲ್ಲ, ಚೆನ್ನಾಗಾಗುತ್ತದೆ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಯಾವ ರೀತಿಯಾಗಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಅಂತ. ಚೆನ್ನಾಗಿ ಎಲ್ಲವೂ ಕೂಡ ಆಲೂಗಡ್ಡೆ ಒಗ್ಗರಣೆಯನ್ನು ಹೀರಿಕೊಂಡಿದೆ. ಇವಾಗ ನಮಗೆ ದೋಸೆಗೆ ಬೇಕಾದಂಥ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ.
ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂಥೇಳಿ. ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆದ ನಂತರ ಇವಾಗ ನೋಡಿ ನಿನ್ನೆ ನಾವು ರೆಡಿ ಮಾಡಿಕೊಂಡಂತಹ ದೋಸಾ ಬ್ಯಾಟಲ್ ಯಾವ ರೀತಿಯಾಗಿ ಉಬ್ಬಿದೆ ಅಂತ. 6 to 7 hours ಆದಮೇಲೆ ಅದು ಈ ರೀತಿಯಾಗಿ ರೆಡಿಯಾಗಿರುತ್ತದೆ. ಈ ರೆಡಿ ಆದಂತಹ ಬ್ಯಾಟಲ್ಗೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮೊದಲೇ ಒಂದು 10 ಮಿನಿಟ್ಸ್ ದೋಸೆ ಹಾಕೋಕ್ಕೂ ಮುಂಚೆನೇ ಒಂದು 10 ಮಿನಿಟ್ಸ್ ಇದನ್ನು ಉಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಮೊದಲೇ ಹಾಕಿ ಇಟ್ಕೊಂಡಿದ್ದೆ. ಇವಾಗ ದೋಸೆ ತವಾ ಮೇಲೆ ನಾನು ದೋಸೆ ಬ್ಯಾಟಲ್ನ ಹಾಕಿ ಈ ರೀತಿಯಾಗಿ ನಾನು ಇದನ್ನು ಚೆನ್ನಾಗಿ ಸುತ್ತಾಡಿಸಿದ್ದೀನಿ. ಬಹಳ ದಪ್ಪನೂ ಅಲ್ಲ, ಬಹಳ ಸಣ್ಣಗೂ ಅಲ್ಲ, ತಿಳಿವೂ ಅಲ್ಲ. ನಾನು ಮೀಡಿಯಮ್ ಇದರಲ್ಲಿ ನಾನು ದೋಸೆಯನ್ನು ಹುಯ್ದಿದ್ದೀನಿ. ಹಾಕಿದಂಥ ದೋಸೆ ಹಿಟ್ಟನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇದಕ್ಕೆ ನಾನು ತುಪ್ಪವನ್ನು ಹಾಕ್ತಿದ್ದೀನಿ. ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ಎಣ್ಣೆ ಅದನ್ನಾದರೂ ಹಾಕ್ಕೊಳ್ಳಿ ಅಥವಾ ಬೆಣ್ಣೆಯನ್ನಾದರೂ ಹಾಕ್ಕೊಳ್ಳಿ, ತುಪ್ಪವನ್ನಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಿದ್ದೀನಿ. ತುಪ್ಪವನ್ನು ಹಾಕ್ಕೊಂಡ ನೋಡಿ ಇಲ್ಲಿ ನಾನು ತುಪ್ಪ ಇಲ್ಲಿ ಮೆಲ್ಟ್ ಆದ ನಂತರ ಅದನ್ನು ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಅದು ದೋಸೆ ಹಿಟ್ಟದೇನಿದೆಯಲ್ಲ ಅದು ಚೆನ್ನಾಗಿ ಎಲ್ಲ ಕಡೆ ತುಪ್ಪ ಸೇರಲಿ ಅಂತ ಹೇಳಿಬಿಟ್ಟು. ನಂತರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಅದನ್ನು ನಾನು ಇಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಯಾವ ರೀತಿ ಅದು ಚೆನ್ನಾಗಿ ಬೇಯ್ತಿದ್ದೀನಿ ನೋಡಿ. ಗೋಲ್ಡನ್ ಇದಕ್ಕೆ ಬರೋವರೆಗೂ ಅದನ್ನು ನೀವು ಬೇಯಿಸಿಕೊಳ್ಳಿ. ಅದು ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ರೆಡಿ ಆಗ್ತಿದೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಮಿನಿಟ್ಸ್ವರೆಗೂ ನೀವು ಅದನ್ನು ಆಯಿತು ನೋಡಿ. ಇವಾಗ ಯಾವ ರೀತಿಯಾಗಿ ದೋಸೆ ರೆಡಿ ಆಯಿತು ಅಂತ ಇದನ್ನು ನಾನು ಇನ್ನೊಂದು ಸಲ ಹೊಳಿಸ್ಕೊಂಡು ನಾನು ಇಲ್ಲಿ ಬೇಯಿಸ್ಕೊಳ್ತಿದ್ದೇನೆ. ನೋಡಿ ಯಾವ ರೀತಿಯಾಗಿ ಇದು ಬೇಯ್ತಿದೆ ಅಂತ. ಗೋಲ್ಡನ್ ನೋಡಿರಿ ಯಾವ ರೀತಿಯಾಗಿ ಕಲರ್ ಬಂದಿದೆ ಅಂಥೇಳಿ. ಈ ರೀತಿಯಾಗಿ ದೋಸೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇವಾಗ ರೆಡಿ ಟು ಈಟ್ಗೆ ನಮ್ಮ ದೋಸೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಇಷ್ಟವಾದರೆ ಈ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.